ಕೂಲಿ ಕಾರ್ಮಿಕನ ಕನಸು. ನಾನು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೆ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದೆ. ಹೊಟ್ಟೆ ತುಂಬಿಸಲು ಏನು ಸಿಗುತ್ತದೋ ಅದನ್ನೇ ತಿನ್ನುತ್ತಿದ್ದೆ. ಕೆಲವೊಮ್ಮೆ ಚಿಕನ್, ಕೆಲವೊಮ್ಮೆ ಫಿಶ್, ಆದರೆ ಹೆಚ್ಚು ದಿನ ಖಾಲಿ ಹೊಟ್ಟೆ. ಒಂದು ದಿನ ನನ್ನ ಕನಸು ಶುರುವಾಗಿತ್ತು. ನನ್ನ ಅಕೌಂಟ್ಗೆ ಕೋಟಿ ಕೋಟಿ ಹಣ ಬರುತ್ತಿತ್ತು. ನಾನು ಕಾರುಗಳಲ್ಲಿ ಹೋಗುತ್ತಿದ್ದೆ, ಬಾಡಿಗಾರ್ಡ್ಗಳು ನನ್ನ ಜೊತೆಗಿದ್ದರು, ಡ್ರೈವರ್, ಸೂಪರ್ವೈಸರ್ ಎಲ್ಲರೂ ಇದ್ದರು. ನಾನು ಹೇಳಿದಂತೆ ಜನ ಕೆಲಸ ಮಾಡುತ್ತಿದ್ದರು. ಆ ದಿನ ನಾನು ಕಾರಿನಲ್ಲಿ ಹೋಗುತ್ತಿದ್ದಾಗ ಒಂದು ಕಾಲೇಜಿನ ಹತ್ತಿರ ಒಬ್ಬ ಹುಡುಗಿಯನ್ನು ನೋಡಿದೆ. ಅವಳು ತುಂಬಾ ಸರಳವಾಗಿದ್ದಳು. ನಾನು ಕಾರಿನಿಂದ ಇಳಿದು ಅವಳತ್ತ ನೋಡಿದೆ. ಅವಳು ಬಸ್ಗೆ ಕಾಯುತ್ತಿದ್ದಳು. ನಾನು ನಗು ಕೊಟ್ಟೆ, ಅವಳೂ ಕೂಡ ನಗಿದಳು. ಅವಳ ಜೊತೆ ಮಾತು ಶುರುವಾಗಿತ್ತು. ಅವಳು ಕೇಳಿದಳು, ನೀವು ಎಲ್ಲಿ ಮನೆ? ಯಾವ ಕೆಲಸ? ನಾನು ನಿಜ ಹೇಳಲಿಲ್ಲ, ಹೇಗಾದರೂ ಜೀವನ ಸಾಗಿಸುತ್ತಿದ್ದೇನೆ ಅಂತಷ್ಟೇ ಹೇಳಿದೆ. ನಂತರ ಪ್ರತಿದಿನ ನಾನು ಕಾಲೇಜು ಹತ್ತಿರ ನಿಂತು ಅವಳನ್ನು ನೋಡುತ್ತಿದ್ದೆ. ನಿಧಾನವಾಗಿ ನಾವು ಸ್ನೇಹಿತರಾದೆವು. ಅವಳು ನನಗೆ ಕನಸುಗಳ ಬಗ್ಗೆ ಹೇಳುತ್ತಿದ್ದಳು, ಓದಿ ದೊಡ್ಡವಳಾಗಬೇಕು, ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ. ಅವಳ ಮಾತು ಕೇಳಿದಾಗ ನನ್ನ ಮನಸ್ಸು ತುಂಬಾ ಹಗುರವಾಗುತ್ತಿತ್ತು. ಆದರೆ ನನ್ನೊಳಗೆ ಒಂದು ಪ್ರಶ್ನೆ, ಇದು ನಿಜನಾ? ಇಲ್ಲ, ನಾನು ಕನಸಿನಲ್ಲಿ ಬದುಕ್ತಿದ್ದೀನಾ? ಒಂದು ದಿನ ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಅಲಾರಂ ಮೊಳಗಿತು. ನಾನು ಬೆಚ್ಚಿ ಬಿದ್ದೆ. ಕಣ್ಣು ತೆರೆದು ನೋಡಿದರೆ ನಾನು ಹಳೆಯ ಮನೆಗೆ ಇದ್ದೆ. ಕೈಯಲ್ಲಿ ಹಣ ಇರಲಿಲ್ಲ, ಕಾರು ಇರಲಿಲ್ಲ, ಬಾಡಿಗಾರ್ಡ್ಗಳೇ ಇರಲಿಲ್ಲ, ಬಸ್ಸು ಹತ್ತಿ ಕೆಲಸಕ್ಕೆ ಹೋಗಬೇಕಾದ ಸ್ಥಿತಿಯೇ ಮುಂದುವರಿದಿತ್ತು. ಆದರೂ ಆ ಕನಸು ನನ್ನ ಹೃದಯದಲ್ಲಿ ಉಳಿಯಿತು. ನಾನು ಯೋಚಿಸಿಕೊಂಡೆ, ಹಣ ಕನಸಾಗಿರಬಹುದು. ಆದರೆ ಜೀವನದಲ್ಲಿ ಒಳ್ಳೆಯ ಸ್ನೇಹ, ಒಳ್ಳೆಯ ಕನಸು, ಅದನ್ನು ಸಾಧಿಸುವ ಶ್ರಮ, ಇವತ್ತಿಗಿಂತ ನಿಜವಾದ ಸಿರಿವಂತರ್ಯಾವುದು? ಕಥೆಯ ಸಂದೇಶ: ಹಣ, ಐಶ್ವರ್ಯ ಇವು ಬರುವ ಕನಸು. ಆದರೆ ಪ್ರಾಮಾಣಿಕ ಶ್ರಮ ಮತ್ತು ಒಳ್ಳೆಯ ಮನಸ್ಸೇ ನಿಜವಾದ ಸಂಪತ್ತು.